ಮಾತಾಡು ಜಾನವಿ, ಇದ್ರಲ್ಲಿ ನಿಮ್ಮಿಬ್ರು ಭವಿಷ್ಯ ಇದೆ, ಏನಾದ್ರೂ ಹೇಳು. ನಿಜ ಹೇಳ್ತೀನಿ, ಈ ಡಿವೋರ್ಸ್ ಬಗ್ಗೆ ನನಗೇನು ಗೊತ್ತಿಲ್ಲ. ಆಸ್ಪತ್ರೆಯಲ್ಲಿರೋ ನಮ್ಮಪ್ಪನ ಮೇಲೆ ಆಣೆ ಬೇಕಂದ್ರೂ ಮಾಡಿ ಹೇಳ್ತೀನಿ. ನನಗೆ ಈಗಲೂ ಶ್ರೀ ಅಂದ್ರೆ ಪ್ರಾಣ. ನನ್ನ ಲೈಫಲ್ಲಿ ಸುಖ ನೆಮ್ಮದಿ ಅಂತ ಸಿಕ್ಕಿರೋದೆ ಶ್ರೀಯಿಂದ. ನನಗೆ ನೆಮ್ಮದಿ ಕೊಟ್ಟು ನೆಮ್ಮದಿ ಕಿತ್ಕೊಳ್ಳೋ ಹಾಗೆ ಕಾಣಿಸ್ತೀನ ನಾನು? ಅಪ್ಪನ ವಿಷಯದಲ್ಲಿ ಶ್ರೀ ಬಗ್ಗೆ ನನಗೆ ಬೇಜಾರಾಗಿದ್ದೇನೋ ನಿಜ. ಆ ವಿಷಯಕ್ಕೆ ಅವನ ಜೊತೆ ಜಗಳ ಕೂಡ ಆಡಿದೆ, ಆದ್ರೆ ಕನ್ಸಲ್ ಕೂಡ ಅವನಿಂದ ದೂರ ಆಗೋ ಬಗ್ಗೆ ಯೋಚನೆ ಮಾಡಿಲ್ಲ ನಾನು. ಹಾಗಾದ್ರೆ ಡೈವರ್ಸ್ ಬೇಕು ಅಂತ ಕೇಳಿರೋ ಪೇಪರ್ನಲ್ಲಿರೋ ಸಿಗ್ನೇಚರ್ ಯಾರ್ದು? ನಂದೆ. ನೋಡಿದ್ರಾತೆ, ತಪ್ಪಿಸ್ಕೊಳಕ್ ಏನೆಲ್ಲ ನಾಟಕ ಆಡಿದ್ಲು, ಪ್ರಯೋಜನ ಆಗ್ಲಿಲ್ಲ, ಕೊನೆಗೆ ಒಪ್ಕೊಂಡು ನೋಡಿ. ಇದು ಡಿವೋರ್ಸ್ ಪೇಪರ್ಸ್ ಅಂತ ನಂಗೆ ಗೊತ್ತಿಲ್ಲದೆ ಸೈನ್ ಮಾಡ್ಬಿಟ್ಟೆ ಅತ್ತೆ. ಏನು ಹಾಗಂದ್ರೆ? ಮೋಸದಿಂದ ನನ್ನ ಹತ್ರ ಸೈನ್ ಮಾಡಿಸ್ಕೊಂಡಿದ್ದಾರೆ. ಯಾರು? ಅದು ನಿಮ್ಮಪ್ಪಂಗೆ ಡಾಕ್ಟರ್ ಏನೇನೋ ಟ್ರೀಟ್ಮೆಂಟ್ ಕೊಟ್ರಲ್ಲ, ಅದಕ್ಕೆ ನಿಮ್ಮ ಕಡೆಯವರಿಂದ ಸೈನ್ ತಗೊಳ್ಳಿ ಅಂದರು. ನಿನಗಾದರೆ ಮಾಡು, ಇಲ್ಲ ಅಂದರೆ ಕೇಶಿ ಹತ್ರ ಮಾಡಿಸ್ತೀನಿ. ಅಮ್ಮ, ನೀನ್ ಹೇಳ್ತಿರೋದು ನಿಜಾನ ಅಂತ ನಿಮ್ ತಾಯಿಗೆ ಫೋನ್ ಮಾಡಿ ಕೇಳ್ತೀನಿ. ಸತ್ಯ ಏನು ಅಂತ ಈಗ ಗೊತ್ತಾಗುತ್ತೆ. ಬೇಡ ಲಲಿತಾ, ಫೋನೆಲ್ಲ ಬೇಡ. ನಮ್ಮ ಕುಟುಂಬದ ನೆಮ್ಮದಿ ಹಾಳು ಮಾಡೋದಕ್ಕೆ ಬಂದಿರೋರಿಗೆ ಹೇಗ್ ಬಿಸಿ ಮುಟ್ಟಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಪರಿಸ್ಥಿತಿನ ನಾನೇ ನಿಭಾಯಿಸ್ತೀನಿ.